ಫಿಲಿಪಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಈ ದಿನ ನೀವು ಕೊರತೆಯಲ್ಲಿದ್ದೀರಾ? ಮನಸ್ಸೊಲಿಕೆ ವಿಷಯದಲ್ಲಿ ನೀವು ಬಹಳ ಚಿಂತಾಕ್ರಾಂತರಾಗಿ ಇದ್ದೀರಾ? ಯಾವ ಕೊರತೆ ಇದೆ? ಸಂತೋಷದಲ್ಲಿ ಕೊರತೆ, ಸಮಾಧಾನದಲ್ಲಿ ಕೊರತೆ, ಆರೋಗ್ಯದಲ್ಲಿ ಕೊರತೆ, ಹಣಕಾಸಿನ ವಿಷಯದಲ್ಲಿ ಕೊರತೆ, ಸಾಲಗಳಲ್ಲಿ ಇದ್ದೀರಿ. ಈ ರೀತಿಯಾದಂತಹ ಬಾಧೆಗಳಲ್ಲಿ ನೀವಿರುವುದಾದರೆ ಯೇಸು ಕರ್ತ ನಿಮ್ಮ ಮುಖಾಂತರವಾಗಿ ಅವರು ಕೆಲವೊಂದು ಸಂಗತಿಗಳನ್ನು ಮಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಮೊದಲನೇದಾಗಿ ನಾವು ದೇವರಿಗೆ ಕೊಡುವಂಥ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ದೇವರಿಗೆ ಕೊಡುವಂಥ ವಿಷಯದಲ್ಲಿ ಯಾವ ನಂಬಿಗಸ್ತಿಕೆ ಎಂಬುದಾಗಿ ಆಲೋಚಿಸ್ತೀರಾ? ಕರ್ತನಿಗೆ ಕೊಡುವಂಥ ಸಮಯ, ಅವರಿಗೆ ಸಲ್ಲಿಸಬೇಕಾದಂಥ ಸುವಾರ್ತೆ, ಪ್ರಾರ್ಥನಾ, ದಶಮ ಭಾಗ, ಕಾಣಿಕೆ, ಸೇವೆಗೆ ಸಮರ್ಪಿಸಿಕೊಂಡಂತಹ ಆ ಸಮರ್ಪಣೆಯ ಒಂದು ಜೀವಿತವನ್ನು ನಾವು ನಿಜವಾಗಿಯೂ ಸಹ ಮುಂದುವರಿಸಿಕೊಂಡು ನಡೆಯುವಾಗ ಕರ್ತನು ನಮ್ಮ ಪಕ್ಷವಿದ್ದು ನಮ್ಮ ಜೀವಿತವನ್ನು ಆಶೀರ್ವದಿಸುವವರಾಗಿ ಇದ್ದಾರೆ. ಇಂದು ಕೊಡುವಂಥ ವಿಷಯಗಳಲ್ಲಿ ಅನೇಕರು ನೆಪಗಳನ್ನು ಹೇಳಲ್ಪಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಹೇಳಿದೆ, ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಹೇಳಿದೆ ಎಂಬುದಾದಂಥ ರೀತಿಯಲ್ಲಿ. ಆದರೆ ಯೇಸು ಕರ್ತನು ಹಾಗೆ ಹೇಳಿದ್ದಾರಾ? ಹೊಸ ಒಡಂಬಡಿಕೆಯಲ್ಲಿ ಒಂದು ವೇಳೆ ಕಾಣಿಕೆಯನ್ನು ಕೊಡಬೇಡ್ರಿ, ದಶಮಭಾಗವನ್ನು ಕೊಡಬೇಡ್ರಿ ಎಂಬುದಾಗಿ ಹೇಳಿದ್ದಾರಾ? ಆದರೆ ಒಂದೊಂದು ಕಾರ್ಯಗಳನ್ನು ನಮ್ಮಷ್ಟಕ್ಕೆ ನಾವೇ ವಿವೇಚಿಸಿಕೊಳ್ಳುವುದಕ್ಕೆ ದೇವರು ಬಿಡಲ್ಪಡಲಿಲ್ಲ. ನಮಗೆ ದೇವರಾತ್ಮನನ್ನು ಕೊಡಲ್ಪಟ್ಟಿದ್ದಾರೆ. ದೇವರಾತ್ಮನು ಯಾವುದು ಸತ್ಯ, ಯಾವುದು ಅಸತ್ಯ ಎಂಬುದಾಗಿ ಹೇಳಿ ನಮಗೆ ವಿವೇಚಿಸುವಂಥ ಜ್ಞಾನವನ್ನು ಕೊಟ್ಟಿರೋದ್ರಿಂದ ನಾವು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಂಬುದಾದಂಥ ಕಾರ್ಯಗಳನ್ನು ನಾವು ಎಂದಿಗೂ ಸಹ ನಮ್ಮಲ್ಲಿ ಭೇದ ಭಾವಗಳನ್ನು ಹುಟ್ಟಿಸಿಕೊಂಡು ಕರ್ತನಿಗೆ ಕೊಡುವಂಥ ವಿಷಯದಲ್ಲಿ ನಾವು ತಪ್ಪಿಸಿಕೊಳ್ಳಬಾರದು. ಮುಖ್ಯವಾಗಿ ಮುಂದುವರಿದು ನೋಡುವುದಾದರೆ ಎಷ್ಟೋ ವಾಗ್ದಾನಗಳನ್ನು ಹಳೆ ಒಡಂಬಡಿಕೆಯನ್ನು ಕುರಿತಾಗಿ ಅವರು ಧ್ಯಾನಿಸಲ್ಪಟ್ಟು ಈ ವಾಗ್ದಾನದ ಮುಖಾಂತರವಾಗಿ ದೇವರು ನಾನು ಕೂಡ ಮಾತನಾಡೋದು ಎಂಬುದಾಗಿ ಹೇಳ್ತಾರೆ. ಯಾಕೆ? ವಾಗ್ದಾನ ಮಾತ್ರ ಹಳೆ ಒಡಂಬಡಿಕೆ ಬೇಕು, ಆದರೆ ಕೊಡುವಂಥ ವಿಷಯದಲ್ಲಿ ಮಾತ್ರ ಹೊಸ ಒಡಂಬಡಿಕೆ ಬೇಕು. ಈ ರೀತಿಯಲ್ಲಿ ವ್ಯತ್ಯಾಸಕರವಾದಂಥ ಕಾರ್ಯಗಳನ್ನು ಸೈತಾನನು ಅನೇಕ ಹೃದಯಗಳಲ್ಲಿ ಬೀಜವಾಗಿ ಬಿತ್ತು ಬಿಟ್ಟು ಅದು ಫಲವನ್ನು ಕೊಡುವಾಗ ಇತರರಲ್ಲೂ ಸಹ ಆ ಫಲದಿಂದ ಕೆಟ್ಟು ಹೋಗುವ ಹಾಗೆ ಮಾಡ್ತಾ ಇದ್ದಾನೆ. ಇಂದು ನಿಮ್ಮ ಜೀವಿತದಲ್ಲೂ ಸಹ ಕರ್ತನಿಗೆ ಕೊಡುವಂಥ ಕಾಣಿಕೆ, ದಶಮಭಾಗ ಇವುಗಳ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿ ಇಲ್ಲವಾದರೆ ಈಗಿನಿಂದಲೇ ಕರ್ತನಿಗೆ ಒಪ್ಪಿಸಿಕೊಡ್ರಿ. ಕರ್ತನ ನಿಮ್ಮನ್ನು ನಿಶ್ಚಯವಾಗಿ ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣವಾ? ಸರ್ವಶಕ್ತನಾದ ದೇವರೇ, ನೀವು ನಿಮ್ಮ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳೆಲ್ಲವನ್ನು ನೀಗಿಸಿ ನಡೆಸುವಂಥ ದೇವರು ಅಪ್ಪ, ನಮ್ಮನ್ನು ಆಶೀರ್ವದಿಸುವ ಆತನು ನೀವು. ನಿಮಗೆ ಕೊಡುವಂಥ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಲಿಕ್ಕಾಗಿ ಸಹಾಯಿಸ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.